ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ತಜ್ಞೆಯಾಗಿರುವಂಥ ಅದರ ನಿರ್ದೇಶಕರು ಆಗಿದ್ದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮೊದಲನೇದಾಗಿ ಕ್ಯಾನ್ಸರ್ ಅಂದ ತಕ್ಷಣ ಒಂಥರ ಭಯ ಹುಟ್ಟಿಸ್ಬಿಡತ್ತೆ ಆ ಪದನೇ. ಸೊ ನೀವು ಅದೇ ಆಸ್ಪತ್ರೆಯಲ್ಲಿರೋದು, ಪ್ರತಿದಿನ ಸಾವಿನ ದವಡೆಯಲ್ಲಿದ್ದವ್ರು ನೋಡ್ತೀರಾ, ಏನು ಅನ್ಸುತ್ತೆ ಮೇಡಮ್? ಹಾಗೇನಿಲ್ಲ, ನಾನು ಅಲ್ಲಿ ಕಿಡ್ವಾಯಿ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಸರ್ಜನ್ ಆಗಿ 28 ವರ್ಷದಿಂದ ಕೆಲಸ ಮಾಡ್ತೀನಿ. ಸೊ ಅದು ಮಿಸ್ಕನ್ಸೆಪ್ಷನ್ ಇದೆ, ಅದು ಹೋಗಬೇಕು. ಹಾಗಾಗಿ ನಾನು ತುಂಬ ಅದಕ್ಕೇ ಒತ್ತು ಕೊಡ್ತೀನಿ. ಅದು ಭಯ ಓಡಿಸೋದೇ ನನ್ನ ಕೆಲಸ. ಅದು ದಿನ ಯಾರು ಪೇಷಂಟ್ ಬರ್ತಾರೆ ನನ್ನ ಹತ್ರ, ನಾನು ಅದ್ರ ವಿಷಯವಾಗೇ ತುಂಬ ಹೊತ್ತು ಮಾತಾಡ್ತೀನಿ. ನಾವು ಮೊದಲು ಪಾಸಿಟಿವ್ ಆಗಿರಬೇಕು, ಹೋಪ್ಫುಲ್ಲಾಗಿರಬೇಕು, ಅವಾಗೇ ನಾವು ಬೇರೆಯವರಿಗೆ ಹೋಪ್ ತಂದು ಕೊಡ್ಬೋದು. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅನ್ಕೊತೀನಲ್ವಾ? ಒಬ್ಬ ಸಾವಿನ ದವಡೆಯಲ್ಲಿದ್ದವನು ನೆಕ್ಸ್ಟ್ ಡೇ ನಡ್ಕೊಂಡು ನಿಮಗೆ ಬಾಯ್ ಹೇಳಿ ಹೋಗ್ಬೇಕಾದ್ರೆ ಭಾಳ ಖುಷಿ ಆಗ್ತದೆ. ಇದು ನಾನು ನಮ್ಮ ತಂದೆಯವ್ರಿಗೆ ಹೇಳ್ತೇನೆ. ಅದು ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತದಲ್ಲ, ಅದು ಒಂದು ಸ್ಮೈಲ್ ಕೊಡ್ತಾರಲ್ಲ ಡಿಸ್ಚಾರ್ಜ್ ಆಗಿ ಹೋಗುವಾಗ, ಅದು ಸ್ಮೈಲ್ ಎಲ್ಲಿನೂ ಜಗತ್ತಿನೊಳಗೆ ಸಿಗೋದಿಲ್ಲ. ನಿಜವಾಗಿಯೂ ಅಲ್ವಾ? ನಿಮ್ಮ ತಂದೆ ಅಂದ ತಕ್ಷಣ ನಂಗೆ ನೆನಪಾಯ್ತು, ನಿಮ್ಮ ಕುಟುಂಬದ ಬಗ್ಗೆ. ನಿಮ್ಮ ಕುಟುಂಬ ಒಂದು ಫೇಮಸ್ ಏನಕ್ಕೆ ಅಂದರೆ ಎಜುಕೇಷನ್ಗೆ. ಹೌದು. ನಿಮ್ಮ ಮನೆಯಲ್ಲಿರೋ ಎಲ್ಲ ಹೆಣ್ಮಕ್ಳು ಓದಿದ್ದೀರಾ ಮತ್ತು ಎಲ್ಲರೂ ತುಂಬ ದೊಡ್ಡ ಮಟ್ಟದಲ್ಲಿ ಓದಿದ್ದೀರಾ. ಹೌದು. ನೀವು ಡಾಕ್ಟ್ರು ಮತ್ತು ಉಳಿದವರು ಇಂಜಿನಿಯರು. ಹೌದು. ಇನ್ನು 5 ಮಂದಿ ತಂಗಿಯರು PhD ಮಾಡಿದ್ದಾರೆ. 5 ಜನರು PhD. ತಮ್ಮ ಲಾಯರ್ ಇದ್ದಾನೆ. ಇದಕ್ಕೆಲ್ಲ ಕಾರಣಕರ್ತರು ನನ್ನ ಫ್ರೆಂಡ್ಸು, ಟೀಚರ್ಸು ಮತ್ತು ಎನ್ವೈರ್ಮೆಂಟ್ ಅಪ್ಪ ಅಮ್ಮ ಕ್ರಿಯೇಟ್ ಮಾಡಿ ಕೊಟ್ಟರು. ಇಲ್ಲ, ನನಗೆ ಇದ್ರ ಜೊತೆ ನೀವು ಮನೆ ವಾತಾವರಣ ಅಂದ್ರಿ. ನನಗೆ ಗೊತ್ತಿರೋ ಹಾಗೆ ನಿಮ್ಮ ಮನೆ ವಾತಾವರಣ ತುಂಬ ಬಡತನದಲ್ಲಿತ್ತು. ಹೌದು. ತರಕಾರಿ ಮಾಡ್ತಾ ಇದ್ರು. ಹೌದು, ಅಮ್ಮ ತರಕಾರಿ ಮಾಡ್ತಿರು ರೋಡ್ ಸೈಡ್. ಬಟ್ ಅದು ಒಂದು ಬಿಟ್ಟು ಉಳಿದೆಲ್ಲ ಭಾರಿ ರಿಚ್ ಆಗಿತ್ತು. ಮನೆ ಒಳಗೆ ವಾತಾವರಣ ತುಂಬ ಎನ್ಕರೇಜ್ ಮಾಡ್ತಿದ್ರು. ತುಂಬ ಚಂದ ಫ್ರೆಂಡ್ಸ್ ಸಿಕ್ಕರು, ತುಂಬ ಚಂದ ಟೀಚರ್ ಸಿಕ್ಕರು. ಪೈಸೆ ಒಂದೇ ಕಡಿಮೆ ಇತ್ತು, ಉಳಿದೆಲ್ಲ ಇತ್ತು. ಪೈಸೆ ಶುಡ್ ನಾಟ್ ಕಮ್ ಇನ್ ದ ವೇ. ಅಲ್ಲ ಅಲ್ಲ, ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಿಮ್ಮ ಬಾಲ್ಯ ಹೇಗಿತ್ತು? ಬಾಲ್ಯ ಸುಂದರವಾಗಿ ಇತ್ತು. ಆ ಬಡತನ ಇದ್ರು ಕೂಡ ನಮ್ಗೇನು ಗೊತ್ತಾಗ್ಲಾರ್ದಾಗೆ ಇಟ್ಟಿದ್ರು ನಮ್ಮ ತಾಯಿ ತಂದೆ. 6 ಜನ ತಂಗಿ ತಮ್ಮಂದಿರು. ಹೊರಗಡೆ ಹೋದ್ರೆ ನಮ್ಮ ಸ್ಲಮ್ ಅಲ್ಲೆಲ್ಲ ತುಂಬಾ ಜನ ಫ್ರೆಂಡ್ಸು. ಆ ಮನೆ ಹತ್ರನೇ ಅಮ್ಮಂದು ಅಂಗಡಿ ಹತ್ರನೇ ನಮ್ಮ ಸ್ಕೂಲು. ನೀವು ತರಕಾರಿ ಮರಕ್ಕೆ ಹೋಗ್ತಿದ್ರಾ? ನಾನು ಅಮ್ಮನ ಜೊತೆ ತರಕಾರಿ ಮರಿದ್ದೇನೆ, ಅಮ್ಮ ಜೊತೆ ಕುಂತ್ಕೊಂಡು. ತಾಯಿಗೆ ಕಲ್ಪನೆ ಇತ್ತ ಮಗಳನ್ನ ಡಾಕ್ಟರನ್ನ ಮಾಡಬೇಕು, ಆ ಥರ ಏನಾದ್ರು ಇತ್ತ ಅವರಿಗೆ? ಅಮ್ಮಗೇನು ಇರಲಿಲ್ಲ. ಬಟ್ ಅಪ್ಪ ನಾನು ಚಿಕ್ಕವಳಿದ್ದಾಗೇನೆ ಹೇಳ್ತಿದ್ರು ನನಗೆ. ನಾನು ಹೇಳ್ತಿದ್ದೆ ಅಪ್ಪ ಮುಂದೆ ಏನಾಗಬೇಕು ಅಂತ. ಅವರಿಗೆ ನಾನು ಸರ್ಜನ್ ಆಗಬೇಕು ಅಂತ ಇಷ್ಟ, ನನಗೆ ಟೀಚರ್ ಆಗಬೇಕು ಅಂತ ನನಗಿಷ್ಟ. ನೋಡು ವಿಜಯ್, ನೀ ಸರ್ಜನ್ ಆಗಬೇಕು ಅಂತ ಅಪ್ಪ ನಾನು ಚಿಕ್ಕವಳಿರುವಾಗೇ ಹೇಳಿದ್ರು. ಕೊನೆಗೂ ನೀವು ಆದಾಗ ಹೆಂಗಿತ್ತು ಅವ್ರದ್ದು ರಿಯಾಕ್ಷನ್? ಭಾರಿ ಚಂದ. ಅಲ್ಲ, MBBS ಮಾಡೋದಕ್ಕೆ ಅಷ್ಟೊಂದು ದುಡ್ಡಿತ್ತ ನಿಮ್ಮ ಹತ್ರ? ಅಂದರೆ MBBS ಅಂದ್ರೆ ತುಂಬ ದುಡ್ಡು ಬೇಕು. ಹೌದು. ಅವಾಗೆ ಊರಲ್ಲಿ ಬರಗಾಲ ಇತ್ತು, ತುಂಬ ಕಷ್ಟದಾಗಿದ್ದರು ಜನ ಎಲ್ಲ. ಅದರೊಳಗೆ ನಮಗೆ ಎಲ್ಲಿ ಪೈಸೆ ಸಿಗಲಿಲ್ಲ. ಅಮ್ಮ ಅಪ್ಪ ಭಾಳ ಹುಡುಕಿದ್ರು, ಎಲ್ಲಿ ಸಿಗಲಿಲ್ಲ. ಸೊ ಸಿಗ್ಲಾರ್ದೇ ಇದ್ದಾಗೆ ಅಮ್ಮ ಹೋಗಿ ಅವರು ಮಂಗಳಸೂತ್ರ ಅಪ್ಪ ಜೊತೆ ಹೋಗ್ಕೊಂಡು ಇಬ್ಬರು ಅವ್ರ ಮಂಗಳಸೂತ್ರ ಇಟ್ಟು ನನಗೆ ಪೈಸೆ ತೊಗೊಂಡು ಬಂದು MBBS ಅಡ್ಮಿಷನ್ ಕೊಡಿಸಿದ್ರು. ನಿಜವಾಗ್ಲೂ ಅವರು ತಾಯಿದೆ ಹಾಗಾದ್ರೆ ಕೃಪಾ ಕಟಾಕ್ಷ. ಹೌದು. ಅಮ್ಮ ಮಾಂಗಲ್ಯ ತೆಗೆದು ಇಟ್ಟಿದ್ದಾರೆ ಅಂದ್ರೆ ಮಗಳ ಮೇಲಿನ ಪ್ರೀತಿ. ಹೌದು. ಅವಾಗ ನಾನು MBBS ಅಲ್ಲಿ ಕಾಲೇಜಿಗೆ ಫಸ್ಟ್ ಬಂದೆ. ಅದು ಕಾಲೇಜಿಗೆ ಫಸ್ಟ್ ಬಂದೆ. ಯೂನಿವರ್ಸಿಟಿ KMC ಹುಬ್ಳಿ. ದೆನ್ ನನ್ನ ಗೆಳತಿ ವಿನೋದ ಕೊಡುವ ಅಂತ, ಶಿ ರೋಟ್ ಅ ಲೆಟರ್, ವಿಜಿ ನೀನು ಫಸ್ಟ್ ಬಂದಿದ್ಯಪ್ಪ ಅಂತ. ಐ ನೆವರ್ ಬಿಲೀವ್ಡ್ ನಾನು ಡಾಕ್ಟರ್ ಆಗಿದ್ದೇನಂತ. ನಾನು ಕೇಳಿದ್ದೆಲ್ಲ ಸಿಕ್ಕಿದೆ, ಕೇಳಿದ್ದೆಲ್ಲ. ವಾಟ್ ಎವರ್ ಐ ಹ್ಯಾಡ್ ಏಮ್ಡ್. 6 ಇಯರ್ಸ್ ಮಗು ಇದ್ದಾಗೆ ನಮ್ಮ ಮನೆ ಕೂಡ ಹೇಗಿರಬೇಕು, ಡೋರ್ ಹೇಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಅದು ಕೂಡ ಆಗಿದೆ. ಈಗ MBBS ಸೀಟ್ ಸಿಕ್ಕಾಗೆ ಅಪ್ಪ ಇನ್ನೊಂದು ಅಂಗಡಿ ಸ್ಟಾರ್ಟ್ ಮಾಡಿದ್ರು, ಅದೇ ತರಕಾರಿ ಅಂಗಡಿ ಮಾರ್ಕೆಟ್ ಒಳಗೆ. ಅವ್ರದ್ದು MSK ಮಿಲ್ಲಲ್ಲಿ ಅಪ್ಪ ಕೆಲಸ ಮಾಡ್ತಿದ್ರು. MSK ಮಿಲ್ಲಲ್ಲಿ ಕೆಲಸ ಮಾಡಿ, ಲೇಬರರ್ ಆಗಿ ಕೆಲಸ ಮಾಡಿ ಅಲ್ಲಿ ಮುಗಿಸ್ಕೊಂಡು ಬಂದು ಮತ್ತೆ ಅಮ್ಮನ ಜೊತೆಗೆ ಮಾರ್ಕೆಟಿಗೆ ಹೋದರು. ಸೊ ದ್ಯಾಟ್ 2 ಪೈಸೆ ಸೇರಿ ನನಗೆ ಕಳಿಸಿದ್ರೆ ಚಂದ ಆಗ್ತದೇನೋ ಅಂತ ಡಬಲ್ ಡ್ಯೂಟಿ ತರ ಮಾಡಿದ್ರು. ಏನಲ್ವಾ, ಅಪ್ಪ ಅಮ್ಮ ಗ್ರೇಟ್ ಮುಂದೆ ಉಳಿದಿದ್ದೆಲ್ಲ ಏನಾಗಲ್ಲ.
ಬಟ್ ನಿಮ್ಮ ಸಾಧನೆನೂ ಕಡಿಮೆ ಇಲ್ಲ, ಯಾಕೆಂದರೆ ನೀವು ಅದನ್ನ ಸುಳ್ಳು ಮಾಡಲಿಲ್ಲ, ರ್ಯಾಂಕ್ ಬಂದ್ರಿ, ಜೊತೆಗೆ ಒಂದು ಕಿದ್ವಾಯಿ ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಸೇರಿಕೊಂಡ್ರಿ. ನೂರಾರು ಜನರು, ಸಾವಿರಾರು ಜನರು ಅಲ್ವಾ? ಹೌದು ಹೌದು, ಸಾವಿರಾರು ಜನ ಪ್ರತಿದಿನ ಬರ್ತಾರೆ. ಮತ್ತು ಇನ್ನೊಂದು ಕಿದ್ವಾಯಿ ವಿಶೇಷ ಅಂದರೆ ಬರೋರು ಯಾರು ದುಡ್ಡಿರೋರಲ್ಲ. ಹೌದು ಹೌದು ಹೌದು, ಇವರ್ ರೈಟ್ ಅಲ್ವಾ? ಹೌದು. ಏನು ಮಾಡಕ್ಕೆ ಟ್ರೈ ಮಾಡ್ತೀರಾ ಅಲ್ಲಿ? ನಾನು ಏನು ಮಾಡ್ತೀನಿ ಅಂತಂದರೆ, ಐ ವಿಲ್ ಸೀ ಟು ದಟ್ ಪ್ರೀ ಆಕ್ಯುಪೇಷನ್ ಇರ್ಲಾರ್ದಂಗೆ ನೋಡ್ಕೊಳ್ತೀನಿ. ಜೀರೋ ಪ್ರೀ ಆಕ್ಯುಪೇಷನ್ ಮೊದಲೇ ಪ್ಲ್ಯಾನ್ ಮಾಡಿಬಿಡ್ತೀನಿ, ಅವ್ರಿಗೆ ಹೇಳಿರ್ತೀನಿ ನಾ ಇಷ್ಟೊತ್ತಿಗೆ ಇಲ್ಲಿ ಸಿಗ್ತೀನಿ ಬನ್ನಿರಿ ಅಂತ. ಆಮೇಲೆ ಅವ್ರು ಕ್ಯಾಚ್ ಮಾಡ್ತಾರೆ, ಬಿಡೋದಿಲ್ಲ. ಇನ್ನೊಂದು ಕೇಳಿದ್ದೀನಿ, ನೀವು ಕೈಯಾರೆ ದುಡ್ಡು ಹಾಕಿ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದೀರಾ? ಸ್ವಲ್ಪ ಮಾಡ್ತೇನೆ. ಇವಾಗ ನನಗೆ ತುಂಬ ಪಗಾರ ಸಿಗ್ತದೆ. ನಂದು ಮೊದಲು ವೆನ್ ಐ ಸ್ಟಾರ್ಟೆಡ್ ಐ ವಾಸ್ ಗೆಟಿಂಗ್ 900. ಮೇ ಬಿ ಐ ಆಮ್ ಗೆಟಿಂಗ್ ನೌ ನಂಬರ್ 1 ಪೇ ಇನ್ ಕಿಡ್ವೈ ಟು ಮೈ ನಾಲೆಜ್. ಐ ಡೋಂಟ್ ನೋ, ಅದು ಕೇಸ್ ವರ್ಕರ್ ಹೇಳ್ತಾರೆ. ಸೊ ಅಷ್ಟೊಂದು ಪಗಾರ ಬರುವಾಗ ಸ್ವಲ್ಪ ದಾನ ಮಾಡೋದು ಇದು ನಿಮ್ಮ ದೊಡ್ಡ ಗುಣ ತೋರಿಸುತ್ತೆ. ನಿಜವಾಗ್ಲೂ ನಿಮ್ಮಂಥವ್ರ ಜೊತೆ ಕುತ್ಕೊಂಡು ಇಷ್ಟೊತ್ತು ಮಾತಾಡೋಕೆ ಅವಕಾಶ ಸಿಕ್ಕಿದ್ದೆ ನನ್ನ ಭಾಗ್ಯ ಅನ್ಕೊಂತೀನಿ. ನನ್ನ ಭಾಗ್ಯ. ತುಂಬ ಖುಷಿ ಆಯ್ತು, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ಸ್ಲಮ್ಮಲ್ಲಿ ಹುಟ್ಟಿ ತರಕಾರಿ ಮಾರಿ ಮೆಡಿಕಲ್ ಕಾಲೇಜ್ ಸೇರಿ ಕಿದ್ವಾಯಿ ಅಂತ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ನ ಡೈರೆಕ್ಟರ್ ಆಗಿರೋದು ಕಡಿಮೆ ಸಾಧನೆ ಅಲ್ಲ. ಅಂತ ಸಾಧನೆ ಮಾಡಿದ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರ ಮಾತನ್ನು ಕೇಳಿದ್ರಲ್ಲ, ನಿಮಗೆ ಖುಷಿ ಆಯಿತು ಅಂದ್ಕೊತೀನಿ. ನಾಳೆ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮತ್ತೆ ವೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.